ಇಡೀ ಜಗತ್ತಿನ ಸ್ಟಾಕ್ ಮಾರ್ಕೆಟ್ಗಳಿಗೆ ಜಪಾನ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿಮಗೆ? ಜಪಾನ್ ಗವರ್ಮೆಂಟ್ ತಗೊಳ್ಳೋ ಒಂದೇ ಒಂದು ಡಿಸಿಷನ್ ನಿಂದ ಇಡೀ ಜಗತ್ತಿನ ಸ್ಟಾಕ್ ಮಾರ್ಕೆಟ್ಗಳು ಕೆಳಗಡೆ ಬರಬಹುದು. ಎಸ್ಪೆಷಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಕೆಳಗಡೆ ಬರುತ್ತೆ. ಇದ್ರ ಬಗ್ಗೆ ತುಂಬಾ ಜನ ಗೊತ್ತಿರಲ್ಲ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಜಪಾನ್ ಅನ್ನ ಇಡೀ ಜಗತ್ತಿನ ATM ಅಂತ ಕರೀತಾರೆ. ಯಾಕಂದ್ರೆ ಜಪಾನ್ ನಲ್ಲಿ ಲಾಸ್ಟ್ 25 ವರ್ಷದಿಂದ ಇಂಟ್ರೆಸ್ಟ್ ರೇಟ್ 0 ಇತ್ತು. ಅದಕ್ಕೇನೆ ತುಂಬಾ ಜನ ಜಗತ್ತಲ್ಲಿರೋ ಬುದ್ಧಿವಂತ ಇನ್ವೆಸ್ಟರ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಜಪಾನ್ ನಲ್ಲಿ 0% ಇಂಟ್ರೆಸ್ಟ್ ಗೆ ಸಾಲ ತಗೊಂಡ್ ಬರೋದು, ಆ ಸಾಲ ತಗೊಂಡ್ ಬಂದಿರೋ ದುಡ್ಡನ್ನ ಜಗತ್ತಿನ ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸ್ಟಾರ್ಟ್ಅಪ್ ಗಳಲ್ಲಿ ಆಗಿರ್ಬೋದು, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, US ಬಾಂಡ್ಸ್ ಅಲ್ಲಿ ಆಗಿರ್ಬೋದು, US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಇವನ್ ಕ್ರಿಪ್ಟೋದಲ್ಲೇನು ಕೂಡ ಈ ದುಡ್ಡನ್ನ ಡೆಪ್ಲಾಯ್ ಮಾಡ್ತಿದ್ರು. ಇದರಿಂದ ಅವ್ರು ಯಾವ ರೀತಿ ಲಾಭ ಮಾಡ್ತಿದ್ರು ಅಂದ್ರೆ ಎಕ್ಸಾಂಪಲ್ ಗೆ ನಾನೇನ್ ಮಾಡ್ತೀನಿ ಅಂದ್ರೆ ಜಪಾನ್ ನಿಂದ 0% ಇಂಟ್ರೆಸ್ಟ್ ರೇಟ್ ಗೆ $1 ಬಿಲಿಯನ್ ನ ಸಾಲ ತಗೊಂಡ್ ಬರ್ತೀನಿ. $1 ಬಿಲಿಯನ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಈಗಿನ ರೇಟ್ ಪ್ರಕಾರ 9,000 ಕೋಟಿ. ಈ 9,000 ಕೋಟಿನ ನಾನೇನ್ ಮಾಡ್ತೀನಿ ಅಂದ್ರೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನಮ್ಮ ಸ್ಟಾಕ್ ಮಾರ್ಕೆಟ್ 13 ರಿಂದ 14% ರಿಟರ್ನ್ ಕೊಡುತ್ತೆ ಅಂತ ಇಟ್ಕೊಳ್ಳಿ. ನಂದು $1 ಬಿಲಿಯನ್ ಇನ್ವೆಸ್ಟ್ ಮಾಡಿದ ಎಷ್ಟಾಗುತ್ತೆ ಅಂದ್ರೆ $1.14 ಬಿಲಿಯನ್ ಅಂದ್ರೆ $140 ಮಿಲಿಯನ್ ಎಕ್ಸ್ಟ್ರಾ ನನಗೆ ರಿಟರ್ನ್ ಬರುತ್ತೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ 1 ವರ್ಷ ಆದ್ಮೇಲೆ ಈ $1 ಬಿಲಿಯನ್ ನ ಜಪಾನ್ಗೆ ವಾಪಸ್ ಕೊಡ್ತೀನಿ. ಜಪಾನ್ ಕರೆನ್ಸಿ ಸ್ವಲ್ಪ ಡಿಪ್ರಿಶಿಯೇಟ್ ಆಗಿದ್ರು ಕೂಡ ನನಗೆ 13 ರಿಂದ 14% ರಿಟರ್ನ್ ಬಂದಿತ್ತಲ್ವಾ, 3 ರಿಂದ 4% ಜಪಾನ್ ಕರೆನ್ಸಿ ಡಿಪ್ರಿಶಿಯೇಟ್ ಆಗಿದೆ ಅಂತ ಇಟ್ಕೊಳ್ಳಿ. ನನಗೆ 3 ರಿಂದ 4% ಲಾಸ್ ಆದ್ರೂ ಕೂಡ ನನಗೆ ಇನ್ನೂ 8 ರಿಂದ 10% ಲಾಭ ಉಳಿಯುತ್ತೆ. ಇದೇ ರೀತಿನೇ ತುಂಬಾ ಜನ ಇನ್ವೆಸ್ಟರ್ಸ್ ಇಷ್ಟು ದಿನ ಮಾಡ್ತಿದ್ರು. ಬಟ್ ಈಗ ಏನಾಗ್ತಿದೆ ಅಂದ್ರೆ ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ 0% ಇಂದ 0.75% ಗೆ ಜಾಸ್ತಿ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 1% ಆಗಿದೆ. ಇದ್ರ ಜೊತೆಗೆ ಜಪಾನ್ ಅಲ್ಲಿ 10 ವರ್ಷದ ಬಾಂಡ್ ಇಲ್ಡ್ 3% ಟಚ್ ಆಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಇಷ್ಟು ದಿನ ಯಾರು 0% ಕಾಸ್ಟ್ ಗೆ ಜಪಾನ್ ಇಂದ ದುಡ್ಡು ತಗೊಂಡ್ ಬರ್ತಿದ್ರಲ್ವಾ, ಈಗ ಅದು ಕಾಸ್ಟ್ಲಿ ಆಗ್ತಾ ಬರುತ್ತೆ. ಇದೆಲ್ಲದಕ್ಕಿಂತ ಮೇಲಾಗಿ ಜಪಾನ್ ಇಂದ ಇಷ್ಟು ದಿನ ಏನ್ ದುಡ್ಡು ತಗೊಂಡು ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ವಾ, ಅದೆಲ್ಲ ಕಡೆಯಿಂದನೂ ಕೂಡ ಇನ್ವೆಸ್ಟರ್ಸ್ ದುಡ್ಡನ್ನ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರು ತಗೊಂಡಿರೋ ಸಾಲನ ವಾಪಸ್ ಕೊಡ್ಬೇಕಲ್ವಾ ಜಪಾನ್ಗೆ. ಅದಕ್ಕೇನೆ ಇದೇ ಕಾರಣದಿಂದ ಜಗತ್ತಲ್ಲಿರೋ ಸ್ಟಾಕ್ ಮಾರ್ಕೆಟ್ಗಳು ಕೆಳಗಡೆ ಬೀಳ್ಬಹುದು. ಇವನ್ ಕ್ರಿಪ್ಟೋ ಕರೆನ್ಸಿನೂ ಕೂಡ ಕೆಳಗಡೆ ಬೀಳುತ್ತೆ. ಐ ಹೋಪ್ ಜಗತ್ತಿನ ಎಕಾನಮಿಕ್ ಸಿಸ್ಟಮ್ ಅಲ್ಲಿ ಜಪಾನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಈಗ ಗೊತ್ತಾಗಿರ್ಬೋದು. ಇದ್ರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಏನ್ ಗೊತ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.